ತನಿಖೆ ಆಗಕ್ಕೆ ವಿಚಾರ ಇದ್ರಲ್ವ, ತನಿಖೆ ಆಯ್ಕೆ ಏನಾರ ವಿಚಾರ ಇದ್ದರೆ ನೀವು ಹೇಳ್ದಂಗೆ ತನಿಖೆ ಆಯ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ. ವಿಚಾರನೇ ಇಲ್ಲ, ಇವ್ರಿಗೆ ಸಂಬಂಧ ಇಲ್ಲದೆ ಇರೋ ವಿಚಾರನ ಇವ್ರು ಹೇಳಿದ್ರು ಅಂತ ರಾಜೀನಾಮೆ ಕೊಡೋದು 136 ಜನ ಗೆಲ್ಸಿರೋದು. ಇವ್ರು ಯಾರು ರಾಜೀನಾಮೆ ಕೇಳೋದಕ್ಕೆ? ಇವ್ರ ತಟ್ಟಲ್ಲೇ ಹೆಗಣ ಬಿದ್ದಿದೆ, ಪಕ್ಕದ ತಟ್ಟಲ್ಲಿ ಯಾಕೆ ಇಲ್ಲಿ ನೋಡಕ್ಕೆ ಹೋಗ್ಬೇಕ್ರಿ ಕೆಲಸ ಇಲ್ದಲೆ? ಇವತ್ತು 4 ಜನದ್ದು ಗವರ್ನರ್ ಮುಂದೆ ತನಿಖೆ ಆಗಿ ಪರ್ಮಿಷನ್ ಕೇಳಿದ್ದಾರೆ, ಮೊದಲು ಅದನ್ನು ಕೂಡ ಕೇಳ್ರಿ. ಆಮೇಲೆ SOP ಅಂತೇಳಿ ಕೇಂದ್ರ ಸರ್ಕಾರ ಓಡಿಸಿರೋದ್ರಲ್ಲಿ ಯಾವ ರೀತಿಯಲ್ಲಿ ತನಿಖೆನ ಮಾಡಬೇಕು, ನೋಟಿಸ್ ಕೊಡಬೇಕು, ಗವರ್ನರು ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಈ ಸೆಂಟ್ರಲ್ ಗೌರ್ಮೆಂಟ್ನವರೇ ಸರ್ಕಾರನೇ ಮಾಡಿದ್ದು. ಯಾವುದಾದ್ರು DG ಲೆವೆಲ್ನವರು ತನಿಖೆ ಆಗಿದ್ದರೆ, ಲೋಕಾಯುಕ್ತ ಸಂಸ್ಥೆ ತನಿಖೆ ಆಗಿದ್ದರೆ ಇಂಥದ್ದು ಮಾತ್ರ ಈ ರೀತಿ ಕೇಳಲಿಕ್ಕೆ ಅವಕಾಶ ಇರೋದು. ಅದನ್ನು ಕಾಪಿಯನ್ನು ಮೊನ್ನೆ ಸರ್ಕ್ಯುಲೇಟ್ ಮಾಡಿದ್ದೀವಿ, ನಿಮ್ಮೆಲ್ಲ ಮಾಧ್ಯಮದವ್ರಿಗೆ ಬೆಂಗಳೂರಿನಲ್ಲಿ ನೋಡಿ ಅದನ್ನು.